ದಿಢೀರ್ನೆ ಶೇಂಗಾದುಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಸೃಜ ಕಿಚನ್ಗೆ ಸ್ವಾಗತ. ನೋಡಿ, ನಾನು ಅರ್ಧ ಕೆಜಿ ಶೇಂಗಾಕಾಳು ತೊಗೊಂಡಿದ್ದೀನಿ. ಅದನ್ನು ಮೊದಲು ಕ್ಲೀನ್ ಮಾಡ್ಕೋಬೇಕು. ಕಲ್ಲು ಹಳ್ಳು ಕೆಟ್ಟ ಕಾಳುಗಳು ಇರುತ್ತೆ. ಕ್ಲೀನ್ ಮಾಡಿ ಒಲೆ ಮೇಲೆ ಒಂದು ಬಾಳಿಗೆ ಇಟ್ಟು ಅದಕ್ಕೆ ಶೇಂಗಾವನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ತುಂಬ ಜೋರಾಗಿ ಉರಿ ಇರಬಾರ್ದು, ಏಕೆಂದರೆ ಮೇಲೆ ಕಪ್ಪಾಗಿ ಒಳಗಡೆ ಹಸಿ ಉಳಿಯುತ್ತೆ ಕಾಳುಗಳು. ಮೀಡಿಯಮ್ ಉರಿಯಲ್ಲಿ ಈ ರೀತಿ ಕೆಂಪಾಗುವಾಗೆ ಹುರ್ಕೊಳ್ಬೇಕು. ನೋಡಿ, ಕೆಂಪಾಗಬೇಕು ಅಂದರೆ ಉಂಡೆ ರುಚಿ ಜಾಸ್ತಿ ಆಗುತ್ತೆ. ಒಂದೊಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ತಣ್ಣಗಾಗಿ ಬಿಡಬೇಕು. ನಾನು 2 ಟ್ರಿಪ್ಪಿಂದ ಹುರ್ಕೊಂಡಿದ್ದೀನಿ. ಇವಾಗ ಇದು ಆರಿದಾದ ಮೇಲೆ ಕೈಯಿಂದ ಉಜ್ಜಿದ್ರೂ ಕೂಡ ಅದು ಸಿಪ್ಪೆ ಸುರಿಯುತ್ತೆ. ನಾನು ಒಂದು ಲಟ್ಟಣಿಯಿಂದ ತಗೊಂಡು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಬೇಗ ಮೇಲ್ ಸಿಪ್ಪೆ ಉಚ್ಚಿಬಿಡುತ್ತೆ. ನೀವು ಸಿಪ್ಪೆ ತೆಗೆದೇನೂ ಮಾಡ್ಬೋದು. ನೋಡಿ, ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಮರಕ್ಕೆ ಹಾಕಿ ಕ್ಲೀನ್ ಮಾಡಿ ಅದಕ್ಕೆ ತಕ್ಕಷ್ಟು ನಾನು ಈ ಲೋಟದಿಂದ 1 ಕಾಳು ತೊಗೊಂಡಿದ್ದೀನಿ. ಅದಕ್ಕೆ 3/4 ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಸಿಹಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು, ತುಂಬ ಸಿಹಿ ತಿನ್ನೋರಾದರೆ. ಇಲ್ಲಾಂದರೆ 1 ಅಳತೆಗೆ 3/4 ಬೆಲ್ಲ ಸಾಕು. ಅದಕ್ಕೆ 4 ಏಲಕ್ಕಿ ಸೇರಿಸ್ಬಿಟ್ಟು ಎರಡೂ ಸೇರಿಸಿ ಬೆಲ್ಲ ಮತ್ತು ಶೇಂಗಾನ ಪುಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಆಗಿರುತ್ತದೆ. ಮಕ್ಕಳಿಗೆ ಬೇಕಂದಾಗ ದಿಢೀರಾಗಿ ಮಾಡಿಕೊಡುವಂಥ ಒಂದು ಉಂಡೆ ಅಂತಲೇ ಹೇಳ್ಬೋದು. ಆರೋಗ್ಯ ಕೂಡ ಇದು ಒಳ್ಳೆಯದು. ಹಿಮೋಗ್ಲೋಬಿನ್ ಕಡಿಮೆ ಇದ್ದವರು ಕೂಡ ಡೈಲಿ ಈ ಥರ ಮಾಡಿಕೊಂಡು ಉಂಡೆ ತಿಂದರೆ ಅವರ ಹಿಮೋಗ್ಲೋಬಿನ್ ಸರಿ ಹೋಗುತ್ತೆ. ನೋಡಿ, ಶೈನಿಂಗ್ ಮಾಡಬೇಕಾದ್ರೆ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಕಟ್ಟರೆ ಸಾಕು. ಈ ರೀತಿ ಮಾಡಿದಾಗ ಶೈನಿಂಗ್ ಬರುತ್ತೆ ಉಂಡೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.